ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೇನಾದ್ರು ಕೋರಿಕೆ ಇತ್ತು ಅಂತ ಅಂದರೆ ನೀವಿಲ್ಲಿ ಬನ್ನಿ, ಹರಕೆನ ಹೊತ್ಕೊಳ್ಳಿ. ಅದಾಗಿದ್ದು 1 ವರ್ಷದೊಳಗಾಗಿ ಆ ಹರಕೆನ ತೀರಿಸೋಗಿ ಖಂಡಿತವಾಗ್ಲೂ ಆಗುತ್ತೆ ರೀ. ದೇವ್ರು ನಂಬಿದರೆ ಯಾವುದು ಸುಳ್ಳಲ್ಲ, ಎಲ್ಲದೂ ನಿಜ ಮಾಡ್ತಾನೆ ದೇವರು. ಇದು ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡ್ ಇದು. ಏನೋ ಫೀಲ್ ಆಗ್ತಾ ಇದೆ, ಗಾಡಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮುಂದ್ಗಡೆ ನೋಡಿದೆ ಎಷ್ಟು ಅಲ್ಲಾಡ್ತಾ ಇದೆ. ಹಾಂ, ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ಸುಸ್ವಾಗತ. ಸೊ ನೀವು ನೋಡಿದ್ದೀರಾ ಆಲ್ರೆಡಿ ನಾವು ಬೆಂಗಳೂರಿನ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ದರ್ಶನ ಎಲ್ಲ ಮಾಡಾಯಿತು. ಸೊ ಧರ್ಮಸ್ಥಳ ದರ್ಶನ ಆದ ತಕ್ಷಣ ನಾನಿವಾಗ ಹೋಗ್ತಾ ಇರೋದು ಸುರ್ಯದಲ್ಲಿರುವಂತಹ ಸದಾಶಿವ ರುದ್ರ ದೇವಸ್ಥಾನಕ್ಕೆ. ಇಲ್ಲಿರೋದು ಶಿವನೇ, ಅಲ್ಲಿರೋದು ಶಿವನೇ. ಅಲ್ಲಿ ಏನು ವಿಶೇಷತೆ, ಸುರ್ಯದಲ್ಲಿರುವಂತಹ ಸದಾಶಿವ ರುದ್ರ ದೇವಸ್ಥಾನದ ಏನು ವಿಶೇಷತೆ ಏನು, ನಾನು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ದೆ, ಈ ಸತಿ ಮತ್ತೆ ಹೋಗ್ತಾ ಇದ್ದೀನಿ. ಯಾವೊಂದು ಕಾರಣಕ್ಕೆ ಹೋಗ್ತಾ ಇದ್ದೀನಿ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತಿಳಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಅಂತ ಏನಿಲ್ಲ, ಒಟ್ಟು ಒಂದು ತಕ್ಕ ಮಟ್ಟಿಗೆ ಕ್ಯೂ ಇದೆ. ಸೊ ಇವಾಗ ಟೈಮು 2:45 ಆಗಿದೆ. ನಾವು ಏನು ಮಾಡಿದ್ವಿ ಅಂದರೆ ರೂಮಿಂದ ಹೊರಗೆ ಬಂದ ತಕ್ಷಣವೇ, ರೆಡಿಯಾಗಿ ಬಂದ ತಕ್ಷಣ ನಾವು ಊಟಕ್ಕೆ ಹೋಗ್ಬಿಟ್ವಿ. ಊಟ ಮಾಡ್ಕೊಂಡು ಬಂದ ತಕ್ಷಣ ಏನು ಮಾಡಿದ್ವಿ, ದರ್ಶನಕ್ಕೆ ಹೋಗ್ಬಿಟ್ವಿ. ಸೊ ನೀವು ದರ್ಶನ ಮಾಡಬೇಕು ಅಂದರೆ 2 ಗಂಟೆ ಮೇಲೆ ಬಂದರೆ ಫುಲ್ ಡೈರೆಕ್ಟಾಗಿ ದರ್ಶನ ಸಿಕ್ಬಿಡುತ್ತೆ. ಒಂದು 15 ಮಿನಿಟ್ಸಲ್ಲಿ ದರ್ಶನ ಆಗಿಬಿಡುತ್ತೆ. ಸೊ ನಾವು 15 ಮಿನಿಟ್ಸಲ್ಲಿ ದರ್ಶನ ಮಾಡ್ಕೊಂಡು ಅದಾದ್ಮೇಲೆ ಅಲ್ಲೇ ಕೂತ್ಕೊಂಡು ಬಾಗ್ಲಾಕ ತನಕ ದೇವ್ರ ದರ್ಶನ ಮಾಡಿ ದೇವ್ರ ಮಂಗಳಾರತಿ ನೋಡ್ಕೊಂಡು ಅದಾದಮೇಲೆ ನಾವು ಅಲ್ಲೇ ಸ್ವಲ್ಪ ಕೂತ್ಕೊಂಡು ದೇವ್ರನ್ನ ಜಪ ಮಾಡಿ ಆಮೇಲೆ ಏನು ಮಾಡಿದ್ವಿ, ಇವಾಗ ಹೊರಗಡೆ ಬಂದಿದೆ 2:45ಗೆ. ಸೊ ಇಲ್ಲಿಂದ ನಾವು ಸೂರ್ಯ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ನೀವೇನಾದ್ರು ದರ್ಶನ ಮಾಡಬೇಕು ಅಂದರೆ 2 ಗಂಟೆ ಅಷ್ಟೊತ್ತಿಗೆ ಬಂದರೆ ಡೈರೆಕ್ಟಾಗಿ ಓಪನ್ ಇರುತ್ತೆ. ಸೊ ನೀವು ಡೈರೆಕ್ಟಾಗಿ ದರ್ಶನ ಮಾಡ್ಬೋದು. ತುಂಬ ಚೆನ್ನಾಗಾಯಿತು ದರ್ಶನ. ಅಲ್ಲೇ ಕೂತಿದ್ವಿ, ಮಂಗಳಾರತಿ ಆಗೋ ತನಕ ಅಲ್ಲೇ ಇದ್ವಿ, ಅಲ್ಲೇ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಆ ಟೈಮಿಂಗ್ಸು ಬೆಟರ್ ಅಂತೀನಿ. ಅದಾದಮೇಲೆ ಬೇಕಾದ್ರೆ ನೀವು ಊಟಕ್ಕೆ ಹೋಗ್ಬೋದು. ಸೊ ಇವಾಗ ನಾವು ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೂರ್ಯ ದೇವಸ್ಥಾನಕ್ಕೆ ಏನು ಹೋಗ್ತಾ ಇದ್ದೀನಿ, ಅಲ್ಲೇ ಸ್ಪೆಷಾಲಿಟಿ ಏನು ಅಂತ ನಿಮಗೆ ಅಲ್ಲಿ ಆನ್ ದಿ ವೇ ಹೋಗ್ತಾ ಹೇಳ್ತೀನಿ, ಬನ್ನಿ. ಇವಾಗ ಹೋಗ್ತಾ ಇರೋದು ಧರ್ಮಸ್ಥಳದಿಂದ ಕೇವಲ 12 ಕಿಲೋಮೀಟರ್ ಇರುವಂತಹ ಒಂದು ಸದಾಶಿವ ರುದ್ರ ದೇವಸ್ಥಾನ ಸೂರ್ಯದಲ್ಲಿರುವಂತಹದ್ದು. ಇಲ್ಲಿ ಏನಪ್ಪ ಒಂದು ಪ್ರತೀತಿ ಅಂದರೆ, ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅಥವಾ ನಮ್ಗೆ ಯಾವುದೇ ರೋಗ ಆಗಿರ್ಬೋದು, ರುಜಿನ ಆಗಿರ್ಬೋದು, ಅಥವಾ ಯಾವುದೇ ಒಂದು ಮನೆ ಕಟ್ಟೋದು, ಮದುವೆ ಆಗೋದು, ಮಕ್ಕಳಾಗೋದು, ಯಾವುದೇ ರೀತಿ ತೊಂದರೆ ಇರಲಿ ಅಥವಾ ಯಾವುದೇ ನಮಗೆ ಬೇಡಿಕೆ ಇರಲಿ, ಅಲ್ಲಿ ನಾವು ಹೇಳ್ಕೊಂಬರ್ಬೇಕು. ನೀವಲ್ಲಿ ಹೋಗಿ ಬೇಡ್ಕೊತೀರಾ, ಬೇಡ್ಕೊಂಡ್ಮೇಲೆ ನಿಮ್ಮ ಆಸೆನ ನೆರವೇರುತ್ತೆ. ಆಸೆ ನೆರವೇರಿದ್ದು 1 ವರ್ಷದೊಳಗಾಗಿ ಅಂತ ನಂಗೆ ಅಲ್ಲಿ ಕೇಳ್ಪಟ್ಟೆ, ಯಾರೋ ಅಲ್ಲಿ ಹೇಳಿದ್ದು ಆಚಾರರು. ಬಟ್ ಎಷ್ಟು ದಿನ ಒಳಗಾಗಿ ಬರಬೇಕು ಅಂತ ಗೊತ್ತಿಲ್ಲ. ನನಗೆ ಅನಿಸಿದ ಮಟ್ಟಿಗೆ 1 ವರ್ಷದೊಳಗಾಗಿ ಬಂದು ಅಲ್ಲಿ ನಾವು ಹರಕೆನ ತೀರಿಸ್ಬೇಕು. ಹರಕೆ ಯಾವ ಮುಖಾಂತರ ತೀರ್ಸೋದಪ್ಪ ಅಲ್ಲಿ ಅಂದರೆ, ಮಣ್ಣಿನ ಗೊಂಬೆ ಮುಖಾಂತರ. ಮದುವೆ ಆಗಬೇಕು ಅಂತ ಇದ್ದರೆ ಮಣ್ಣಿನ ಒಂದು ಹುಡುಗಿ ಕೊಡೋದು, ಅಥವಾ ಮಕ್ಕಳಾಗಬೇಕು ಅಂದರೆ ಮಣ್ಣಿನ ತೊಟ್ಲು ಕೊಡೋದು, ಮನೆ ಬೇಕು ಅಥವಾ ಮನೆ ಕಟ್ಟೋದಿತ್ತು ಅಂದರೆ ಮಣ್ಣಿನ ಮನೆ ಕೊಡೋಂಥದ್ದಾಗಿರ್ಬೋದು. ಈ ಥರ ರೀತಿಯಾದಂತಹ ಹರಕೆಗಳನ್ನ ಅಲ್ಲಿ ತೀರಿಸ್ತಾರೆ. ಈ ದೇವಸ್ಥಾನಕ್ಕೊಂದು ಹೋಗಬೇಕು. ಇದನ್ನು ಬರ್ತೀವಿ. ತುಂಬಾ ಸಕ್ಕತ್ತಾಗಿದೆ. ಪ್ರತಿ ಸತಿ ಬಂದಾಗಲೂ ಬರ್ತೀನಿ, ಇದು ಫಸ್ಟ್ ಟೈಮ್ ಅಲ್ಲ. ಆಲ್ರೆಡಿ ಒಂದು 5-6 ಸಲ ಬಂದುಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ಕಂಟಿನ್ಯೂ ಮಾಡ್ತೀನಿ ಇವಾಗ ಸೂರ್ಯ ದೇವಸ್ಥಾನದ ಬಗ್ಗೆ. ನಾನು ಮನೆ ತಗೋಬೇಕು, ಮನೆ ಒಂದು ಆಗಲಿ, ನನಗೆ ತುಂಬ ಹುಡುಕ್ತಾ ಇದೆ, ಮನೆ ಆಗಲಿ ಅಂತ ಹೇಳಿ ಬೇಡ್ಕೊಂಡು ಹೋಗಿದ್ದೆ. ಮನೆ ರಿಜಿಸ್ಟ್ರೇಷನ್ ಆಗಿ 1 ವರ್ಷದೊಳಗಾಗಿ ನಾನು ಬರಬೇಕಾಗಿತ್ತು. ಸೊ ವರ್ಷದೊಳಗೋಗಿ ನಾನು ಇವಾಗ ಹೋಗ್ತಾ ಇದ್ದೀನಿ. ನಾನು ಅಲ್ಲಿ ನನ್ನ ಹರಕೆನ ತೀರ್ಸೋಕ್ಕೆ, ಮಣ್ಣಿನ ಒಂದು ಮನೇನ ಕೊಟ್ಟು ಆ ಹರಕೆನ ತೀರ್ಸೋಕ್ಕೆ. ದೇವ್ರು ನಂಬಿದ್ರೆ ಯಾವತ್ತೂ ಕೈ ಬಿಡಲ್ಲ ಅನ್ನೋಕ್ಕೆ ಸಾಕ್ಷಿ ಇವತ್ತು ನಾನು ಹರಕೆನ ತೀರ್ಸೋಕ್ಕೆ ಹೋಗ್ತಾ ಇರೋದು. ಸೊ ನಿಮಗೇನಾರು ಬೇಡಿಕೆ ಇತ್ತು ಅಂದರೆ ಖಂಡಿತ ಬನ್ನಿ ಸದಾಶಿವ ರುದ್ರ ದೇವಸ್ಥಾನಕ್ಕೆ, ಸುರ್ಯದಲ್ಲಿರೋದು, ಉಜಿರೆ ಹತ್ರ. ಸೊ ಇವಾಗ ರೀಚ್ ಆದ್ವಿ ಸದಾಶಿವ ರುದ್ರ ದೇವಸ್ಥಾನ. ಇಲ್ಲಿ ಪಾರ್ಕಿಂಗು, ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ತೀನಿ. ಅಲ್ಲಿ ತನಕ ಎಲ್ಲೂ ಹೋಗಬೇಡಿ, ಕಾಯ್ತಾ ಇರಿ. ನಿಮಗೆ ರಾಮದೇವ್ರ ದೇವಸ್ಥಾನ ತೋರಿಸ್ತೀನಿ.
ಇವಾಗ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದೆ. ಇನ್ನೊಂದು ವಿಷಯ ಏನು ಅಂದರೆ, ಇಲ್ಲಿ ಎದುರುಗಡೆನೆ ಸದಾಶಿವ ರುದ್ರ ದೇವಸ್ಥಾನ, ಸೂರ್ಯ ಮಣ್ಣಿನ ಹರಕೆ ಬನ ಅಂತ ಇದೆ. ಸೊ ಅಲ್ಲಿ ಹೋಗಿ ನೀವು ಹರಕೆನ ಬೇಡ್ಕೋಬೇಕು, ದೇವಸ್ಥಾನದಲ್ಲಿ ಹೋಗಿ ಆ ಹರಕೆನ ತೀರಿಸೋದು. ಸೊ ಇನ್ನೊಂದು ಏನಪ್ಪ ಅಂದರೆ, ಉಜಿರೆಯಲ್ಲಿ ಸೂರ್ಯ ದೇವಸ್ಥಾನಕ್ಕಿಂತ ಮುಂಚೆ ಇನ್ನೊಂದು ದೇವಸ್ಥಾನ ಬರುತ್ತೆ. ಇದೆ ಉದ್ಭವ ಸಂತಾನ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಅಂತ. ಚಪ್ಪಲಿ ಬಿಡ ಇಲ್ಲೇ. ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ. ಈ ಸಂತಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿದ್ವಿ. ಸಣ್ಣ ದೇವಸ್ಥಾನ, ತುಂಬಾ ಚೆನ್ನಾಗಿದೆ, ಅಚ್ಚುಕಟ್ಟಾಗಿ ಸಕ್ಕತ್ತಾಗಿದೆ ದೇವಸ್ಥಾನ. ಅಲ್ಲಿ ಬರ್ತಿದ್ದಾರೆ ಸಂತಾನಕ್ಕಾಗಿ ಇಲ್ಲಿ ಪ್ರಾರ್ಥಿಸಿ ಅಂತ. ನಿಮಗೆ ಯಾರು ಸಂತಾನ ಬಗ್ಗೆ ಯಾರಿಗೆ ಬೇಕಾಗಿರುತ್ತೆ ಅವ್ರು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಂತಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲಿ ಅಂದರೆ ಉಜಿರೆ ಸರ್ಕಲಿಂದ ಸೂರ್ಯಗೆ ಹೋಗ್ತಾ ಒಂದಿವೆ, ಇಲ್ಲೇ ಒಂದು 200-300 ಮೀಟರ್ಸಲ್ಲೇ ಬಂದುಬಿಡುತ್ತೆ. ಸೌತಡ್ಕದಲ್ಲಿ ಹರಕೆ ಇತ್ತು ಗಂಟೆ ಕಟ್ಟೋಕ್ಕೆ. ಸೊ ಕಟ್ಟಿದ್ಲು. ನಾವು ಎಕ್ಸಾಕ್ಟ್ 7ಗೆ ಇಲ್ಲಿ ಬಂದ್ವಿ. ಮಹಾಮಂಗಳಾರತಿ ಆಗ್ತಿತ್ತು. ಬೇಗ ಹೋಗಿ ಚೀಟಿ ತೊಗೊಂಡು ಇಲ್ಲಿ ಅಂಗಡಿಲಿ ಗಂಟೆ ತೊಗೊಂಡು ಹೋಗಿ ಕಟ್ಟಿ ಅವಲಕ್ಕಿ ಪ್ರಸಾದ ತೊಗೊಂಡು ಸ್ವಲ್ಪ ತಲ್ಲೇ ಕೂತಿ 40 ಮಿನಿಟ್ಸ್ ಇಲ್ಲಿಂದ ಹೊರಡ್ತಾ ಇದ್ವಿ. ಈ ಸುಬ್ರಹ್ಮಣ್ಯಕ್ಕೆ ಎಸ್ಟಿಮೇಟಲ್ಲೂ 1 ಅವರ್ ಆಗ್ಬೋದು. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ. ಈ ಒಂದು ಕತ್ಲಲ್ಲಿ ಒಂದು 1 ಅವರ್ ಆಗ್ಬೋದು. ಹೋಗೋಷ್ಟೊತ್ತಿಗೆ 8:40 ಆಗುತ್ತೆ. ಅಲ್ಲಿ ಆಲ್ರೆಡಿ ನಾನು ರೂಮ್ ಬುಕ್ ಮಾಡಿದ್ದೀನಿ, ಅಕ್ಷರ ಗೆಸ್ಟ್ ಹೌಸು. 200 ರೂಪೀಸ್ ಅಷ್ಟೇ ರೂಮ್ಗೆ. ತುಂಬ ವರ್ತ್ ಇದೆ. ಬಟ್ ರೂಮ್ ಹೆಂಗಿದೆ ಅಂತ ನಾನು ಇದುವರೆಗೂ ನೋಡಿಲ್ಲ. ಅವನು ಹೋಗಿ ನಾನು ಪವನ ಆಲ್ರೆಡಿ ಹೋಗಿ ನೋಡ್ಬೇಕು ಇವಾಗ ರೂಮು ಎಷ್ಟು ಮಟ್ಟಿಗಿದೆ ಏನು ಅಂತ. ಸುಬ್ರಹ್ಮಣ್ಯ ಎಂಟ್ರಿ ಇದೆ ಕಣೆ, ನದಿ ಇಲ್ಲೇ ಬರಬೇಕು. ಇಲ್ಲೇ ಬರ್ಬೋದು ಸ್ನಾನಕ್ಕೆ. ಸ್ವಚ್ಛ ಸುಬ್ರಹ್ಮಣ್ಯ ಎಂಟ್ರಿ. ಹೌದಾ, ಬರೋಣ ಬಾ. ತಿನ್ನಕ್ಕೆ ಕರೆಕ್ಟಾಗಿ ಟೈಮಲ್ಲಿ ನೋಡ್ಕೊಂತೀರ ನೋಡು, ಎಷ್ಟೊತ್ತಿಗೆ ಎಲ್ಲೆಲ್ಲಿ ಏನೇನು ಅಂತ. ನಿನ್ನ ಜೊತೆಗಿದ್ರೆ ನಿನ್ನ ಜೊತೆಗಿದ್ರೆ ನಮಗೆ ಊಟ ತಿಂಡಿ ಚಿಂತೆನೇ ಇರೋಲ್ಲ ನೋಡು. ಕರೆಕ್ಟ್ ಟೈಮಿಗೆ ಕರ್ಕೊಂಡು ಹೋಗ್ತಾನೆ ಊಟ ತಿಂಡಿಗೆ ಎಲ್ಲ ಕಡೆ. ಇದೇ ಮಾಡಿರೋದು ಅಕ್ಷರ ಹತ್ರ, ದೇವಸ್ಥಾನ ಹತ್ರನೇ. 200 ರೂಪಾಯಿಗೆ ಹೆಂಗೆ ಕೊಡ್ತಾರೆ ನೋಡೋಣ. ಸರ್ ರೂಮ್ ಬುಕ್ ಮಾಡಿದ್ದೆ, ರೂಮು ಬುಕ್ ಮಾಡಿದ್ದೆ. ಸೊ ನಾವು ಅಕ್ಷರ ಲಾಡ್ಜಲ್ಲಿ ರೂಮ್ ಮಾಡಿದ್ವಿ. 2 ರೂಮ್ ಕೊಟ್ಟಿದ್ರು. ಸೊ ಒಂದು ಕೆಡದಾಗಿತ್ತು ಅಂತ ಹೇಳ್ಬಿಟ್ಟು ಬೇರೆ ರೂಮ್ ತೊಗೊಂಡ್ವಿ, 306. ಸೊ ವಾಶ್ರೂಮ್ ಒಂದು ಚೆನ್ನಾಗಿದೆ. ಅದು ಬಿಟ್ಟರೆ ರೂಮ್ ಅಷ್ಟೊಂದು ನೀಟಾಗಿಲ್ಲ. ಈ ರೂಮ್ ಪರವಾಗಿಲ್ಲ ಇರೋದ್ರಲ್ಲಿ. ನಂಗೆ ಮುಂಚೆ ಒಂದು ರೂಮ್ ಕೊಟ್ಟಿದ್ರು, ಆ ರೂಮ್ ಅಂತೂ ಏನೂ ಚೆನ್ನಾಗಿರಲಿಲ್ಲ, ತುಂಬಾ ಕೆಟ್ಟದಾಗಿತ್ತು. ಸೊ ಬಟ್ 200 ರೂಪಾಯಿಗೆ ಬಂದು ಮಲ್ಕೊಂಡು ಹೋಗೋಕ್ಕೆ ಓಕೆ. ಬಟ್ ನೀಟ್ನೆಸ್ ಅಷ್ಟೊಂದು ಮೇಂಟೈನ್ ಮಾಡಿಲ್ಲ. ದೇವಸ್ಥಾನದ 200 ರೂಪಾಯಿ ಅದನ್ನು ಸಹ ನೀಟ್ನೆಸ್ ಮೇಂಟೈನ್ ಮಾಡ್ಬೋದಾಗಿತ್ತು. ತುಂಬಾ ಗಲೀಜಿದೆ. ಈ ರೂಮ್ ಪರವಾಗಿಲ್ಲ. ಕೆಳಗಡೆ ಒಂದು ರೂಮ್ ಇದೆ ನಮಗೆ ಕೊಟ್ಟಿದ್ದು, ಅದು ತುಂಬಾ ಫಂಗಸ್ ಆಗೋಗ್ಬಿಟ್ಟಿತ್ತು. ಸೊ ನಾನು ಅವ್ರ ಹತ್ರ ವಾದ ಮಾಡಿ ಬೇರೆ ರೂಮ್ ತೊಗೊಂಡೆ ನಾನು. ಬೇರೆ ಅದು ಖಾಲಿ ಇಲ್ಲ ಅಂತ ಅಂದರು. ಸೊ ಹೊರಗಡೆ ಹುಡ್ಕೋಣ ಅಂತ ಹೋದ್ವಿ. ಬಟ್ ಫ್ರೈಡೇ ಆಗಿರೋದ್ರಿಂದ ನನಗೆ ರೂಮು ಬೇರೆ ಕಡೆ ಅಷ್ಟು ಸಿಗಲಿಲ್ಲ. ದೇವಸ್ಥಾನದ ಆಗಿರೋದ್ರಿಂದ ಒಂಚೂರು ಚೆನ್ನಾಗಿ ಮೇಂಟೈನ್ ಮಾಡ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಡೈನಿಂಗ್ ಇದೆ. ಸೊ ಇವಾಗ ಟೈಮ್ ಆಯ್ತಲ್ಲ, ಇವ್ರು ಇಲ್ಲೂ ಮಾಡಿರಲ್ಲ, ನೀವು ತಿಂದಿದೆ ಅಲ್ಲ ನೀವು ಮೈಸೂರು ಕೆಫೆಲೆ? ಚೂರು ಚೆನ್ನಾಗಿಲ್ವಾ ಸುಬ್ರಹ್ಮಣ್ಯ? ಸೊ ಸುಬ್ರಹ್ಮಣ್ಯಕ್ಕೆ ಬಂದಾಗ ಏನಾರು ಊಟ ಮಾಡಬೇಕು ಅಂತ ಅನಿಸಿದ್ರೆ ಹೋಟೆಲ್ ವಿಷ್ಣು ವೈಭವ ವೆಜ್ ರೆಸ್ಟೋರೆಂಟಿಗೆ ಬನ್ನಿ. ಸೊ ಲಾಸ್ಟ್ ಟೈಮು ಇಲ್ಲಿಗೆ ಬಂದಿದ್ದೆ. ಫಸ್ಟು ಮಸಾಲ ಉಪ್ಪಿಟ್ಟು ತೊಗೊಂಡಿದ್ವಿ, ಅದಾದಮೇಲೆ ಕೇರಳ ಪರೋಟ ತೊಗೊಂಡಿದ್ವಿ, ಸಖತ್ತಾಗಿತ್ತು. ಬಟ್ ಸಾಗು ಮತ್ತು ಚಟ್ನಿ ಚೆನ್ನಾಗಿರಲಿಲ್ಲ. ಗೋಬಿ ತೊಗೊಂಡ್ವಿ, ಗೋಬಿ ಮಾತ್ರ ಸಖತ್ತಾಗಿತ್ತು. ಗೋಬಿ ಮಾತ್ರ ತುಂಬ ಚೆನ್ನಾಗಿತ್ತು. ಗೀ ರೈಸ್ ತೊಗೊಂಡ್ವಿ, ಗೀ ರೈಸ್ ಮಾತ್ರ ಸಖತ್ತಾಗಿತ್ತು. ಮಸಾಲೆ ದೋಸೆನೂ ಚೆನ್ನಾಗಿತ್ತು. ನಾವೇನು ಮಾಡಿದ್ವಿ, ಊಟಗೆ ಗೋಬಿ ಹಚ್ಕೊಂಡು ತಿಂದ್ವಿ, ಸಾಗು ಚೆನ್ನಾಗಿಲ್ಲ ಅಂತ. ಬಟ್ ನಾರ್ತ್ ಇಂಡಿಯನ್ ತುಂಬ ಚೆನ್ನಾಗಿದೆ.
ಒಂದು 4ಗೆ 5ಗೆ ಒಂದು 4.5 ಕೊಡೋ ಸಖತ್ತಾಗಿದೆ. ನೀವೇನಾದರೂ ಸುಬ್ರಹ್ಮಣ್ಯಕ್ಕೆ ಬಂದಾಗ ಊಟ ಮಾಡಬೇಕು ಅಂತ ಅನ್ಸಿದ್ರೆ ಹೋಟೆಲ್ ವಿಷ್ಣು ವೈಭವ್ ಹೋಗಿ ಬನ್ನಿ. ನನಗೆ ಫೋನ್ ಮಾಡಿ. ಇದು ವೈಷ್ಣು ವೈಭವ್ ಇಲ್ಲೇ ಇದೆ, ಎಂಟ್ರೆನ್ಸಲ್ಲೇ ಬರುತ್ತೆ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಪವನ್. ಎಷ್ಟೊತ್ತಿದೆ ಎಬ್ಬಿಸ್ತಾ ಇದ್ದೀನಿ, ನೀನು ನೋಡ್ರಿ ಇವಾಗಿದೆಯಲ್ಲ ಪವನ. 1.5 ಗಂಟೆಯಿಂದ ನೀವಿಬ್ಬರು. ಟೈಮ್ ಎಷ್ಟಾಗಿದೆ ಪವನ? 6 ಗಂಟೆ. 5:30. ಧಾರ ನದಿಯಲ್ಲಿ ಸ್ನಾನ ಮಾಡೋದು ಬಂದಿದ್ವಿ. ಚಪ್ಪಲಿ ಎಲ್ಲ ಅಲ್ಲಿ ನೋಡಲ್ಲಿ ನಿನ್ಗಡೆ ಯಾರು ಸೋಪ್ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ದಾರೆ. ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್. ಅಲ್ಲ, ಅಲ್ಲಿ ಸಾಬೂನು ಉಪಯೋಗಿಸಂಗಿಲ್ಲ ಅಂತಿದ್ದಾರೆ. ಏನು ಅಭಿಪ್ರಾಯ ನಿಂದು? ಅಭಿಪ್ರಾಯ ಏನೂ ಇಲ್ಲ. ಹೇಳು, ಅವ್ರು ಹೇಳ್ದಲ್ಲ ಹೇಳು. ಹೇಳಿದ್ರೆ ತುಂಬಾ ಜನ ತಪ್ಪಿಗೆ ಮಾಡ್ತಾರೆ. ಇಲ್ಲಿ ಹೇಳು. ಏನು ಗೊತ್ತಾ, ವಾರವೆಲ್ಲ ಸ್ನಾನ ಮಾಡಲ್ಲ, ಮನೇಲಿದ್ರು ಇಲ್ಲಿ ಬಂದು ಸೋಪ್ ಹಾಕೊಂಡು ತಿಕ್ಕೊಂತಾರೆ ಸರಿಯಾಗಿ, ಫುಲ್ ಕ್ಲೀನಾಗಿ ಹೋಗ್ತೀವಿ ಅಂತ ಅಂದ್ಕೊಂಡು. ಅದೆಲ್ಲ ಮಾಡಬೇಡ್ದು. ರಿವರೆಲ್ಲ ಹಾಳಾಗುತ್ತೆ ಸುಮ್ಮನೆ. ಎಷ್ಟೋ ಸ್ಪೀಶೀಸ್ ಎಲ್ಲ ಇರುತ್ತೆ, ಅದೆಲ್ಲ ಹಾಳಾಗುತ್ತೆ. ಸೋಪೆಲ್ಲ ಯೂಸ್ ಮಾಡಬೇಡಿ. ಮನೇಲಿದ್ದಾಗ ದಿನ ಸ್ನಾನ ಮಾಡಿ ಎಲ್ಲ ಕೂಡನು. 1 hour later. ನಾವು ಏನು ಹೇಳ್ಕೊಂಡಿದ್ದೀವಿ ಅನ್ನೋದು ಮರ್ತೋಗ್ಬಿಟ್ಟಿದ್ದೇನೆ. ಮತ್ತೆ ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ರೀಸನ್ಗೆ ಬೇರೆ ಬೇರೆ ಇದೆ. ಸ್ಕಿನ್ ಸಮಸ್ಯೆಗೆ ಇಷ್ಟು ಇದು 4 ವೈಟ್ ಪ್ಯಾಚಸ್ ರ್ಯಾಷಸ್. ಸ್ಕಿನ್ ಇದನ್ನ ಹೇಳ್ಕೊಂಡ ಮೇಲೆ ಹಾಕೋದ ಇದು? ಅದು ಹೆಂಗೆ ಬೇಕಾದ್ರೆ ನರ್ವ್ ಸಿಸ್ಟಮ್ ಸಮಸ್ಯೆ ಇದ್ರೆ, ಇದು ದೃಷ್ಟಿ ದೋಷದ್ದು ಮತ್ತೆ ಕಣ್ಣು ಸಮಸ್ಯೆಗಳಿದ್ರೆ ಹಾಗೆ ಜನರಲ್ ಆಗಿ ನಾಗರಡೆ ನಾಗರಮುಟ್ಟೆ ದೋಷ ಪರಿಹಾರದ್ದು ಮತ್ತೆ ಹಣಕಾಸು ಸಮಸ್ಯೆ ವ್ಯವಹಾರದ್ದು 3 ಕೂಡ. ಬೆಳಗ್ಗೆನೆ 7 ಗಂಟೆಗೆ ಎದ್ದು ಸುಬ್ರಹ್ಮಣ್ಯ ದರ್ಶನಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಾಯ್ತು ದರ್ಶನ. ಏನು ಒಂದು 5 to 10 minutes ಒಳಗೆ ದರ್ಶನ ಆಯಿತು. ಯಾಕಂದರೆ ಒಂಚೂರು ರಶ್ ಇರಲಿಲ್ಲ. 5-10 minutes ಒಳಗಡೆನೆ ದರ್ಶನ ಆಗಿ ಅಲ್ಲಿಂದ ಮತ್ತೆ ಆದಿ ಸುಬ್ರಹ್ಮಣ್ಯಕ್ಕೆ ಬಂದು ಇಲ್ಲೂ ಅಷ್ಟೇ ಇಲ್ಲೂ ಒಂದು 5-10 minutes ಒಳಗೆ ದರ್ಶನ ಆಯಿತು. ಸೊ ಎಲ್ಲ ದರ್ಶನ ಚೆನ್ನಾಗಾಯ್ತು. 7ಗೆ ದರ್ಶನಕ್ಕೆ ಹೋಗಿರೋದ್ರಿಂದ ತುಂಬ ಹೊತ್ತು ಒಳಗಡೆನೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸಿಕ್ತು. ಒಂದು 5 minutes ನಾವು ಒಬ್ಬರೊಬ್ಬರೇ ಒಂದು 5 minutes ದರ್ಶನ ಮಾಡ್ಕೊಳ್ತಾ ನಿಂತಿದ್ವಿ. ಅದಾದಮೇಲಿಂದ ತುಂಬ ರಶ್ ಆಗ್ತಿದೆ ಇವಾಗ. ಸೊ ನೀವು ಯಾವಾಗಾರ ಬಂದು ಹೋಗೋದಾದರೆ 6:30-7 ಆ ಟೈಮಲ್ಲೇ ಬಂದರೆ ಕ್ಯೂ ಇರೋದಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಯಾವುದೇ ರೀತಿ ರಶ್ ಇರೋದಿಲ್ಲ. ಸೊ ಐ ರೆಕಮೆಂಡ್ ನೀವು ಒಂದು 7 ಹಂಗೆಲ್ಲ ಬಂದುಬಿಡಿ. ಇಲ್ಲೆಲ್ಲ ಶಾಪಿಂಗ್ ಸ್ಟೋರ್ಸ್ ಎಲ್ಲ ಇದೆ, ಬಟ್ ಇಷ್ಟು ಬೆಳಗ್ಗೆ ಶಾಪಿಂಗ್ ಮಾಡೋ ಮೂಡಿಲ್ಲ ನನಗೆ. ಒಂದು ಸಂಜೆ ಆದರೆ ಚೆನ್ನಾಗಿರುತ್ತೆ. ನೀವೇನಾರ ಬರೋದಾದ್ರೆ ತುಂಬ ಶಾಪ್ಸ್ ಇದೆ ಬೇರೆ. ಆಮೇಲೆ ದೇವ್ರ ವಿಗ್ರಹ ಇದೆ, ಪೂಜೆ ಸಾಮಾನು ಎಷ್ಟೊಂದಿದೆ, ಪೂಜೆ ಐಟಮ್ಸು ಎಲ್ಲವುದು ತೊಗೊಳ್ಬೋದು. ಇಲ್ಲಿ ಸ್ಪೈಸಸ್ ಇದೆ ಅನ್ಸುತ್ತೆ ನೋಡು. ಸುಬ್ರಹ್ಮಣ್ಯದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಫುಲ್ಲು ಶಕೆ ಅಂದರೆ ಶಕೆ, ಅಂತಿಂತ ಶಕೆ ಎಲ್ಲ ಇಲ್ಲಿರೋದು. ನನಗೊಂದು ಜಾಕೆಟ್ ಹಾಕ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಫುಲ್ಲು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ತಿಂಡಿನೂ ತಿಂದಿಲ್ಲ. ರೂಮ್ನ ಚೆಕ್ಔಟ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಹೊರನಾಡು ಕಡೆ. ಏನೋ ಫೀಲ್ ಆಗ್ತಾಯಿದೆ, ಗಾಡಿ ಏನು ಅಂತ ಗೊತ್ತಾಗ್ತಾ ಇಲ್ಲ. ಸುಬ್ರಹ್ಮಣ್ಯದಲ್ಲಿ ಬೆಳಗಿನ ಜಾವ ದರ್ಶನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಆ ಒಂದು ಕಾರಣಕ್ಕೆ ನಾವು ಧರ್ಮಸ್ಥಳ ಹೋಗಿ ಸುಬ್ರಹ್ಮಣ್ಯಕ್ಕೆ ಬಂದು ಮತ್ತು ವಾಪಸ್ ಅದೇ ರೂಟಲ್ಲಿ ಹೋಗ್ತಾ ಇರೋದು. ನೀವು ಬಂದರೆ ಹೆಂಗೆ ಪ್ಲ್ಯಾನ್ ಮಾಡ್ಬೋದು ಅಂದರೆ, ಫಸ್ಟೇ ಸುಬ್ರಹ್ಮಣ್ಯಕ್ಕೆ ಬಂದು ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಅಲ್ಲಿಂದ ಧರ್ಮಸ್ಥಳ, ಆಮೇಲೆ ಉಜಿರೆ ಸೂರ್ಯ, ಅದಾದಮೇಲೆ ನೀವು ನೆಕ್ಸ್ಟು ಹೊರನಾಡು ಹಾಗೆ ಹೋಗ್ಬೋದು. ಅದನ್ನೇ ಅನಿಸ್ತಾ ಇದೆ. ತಡಿ ಅಲ್ಲ, ಅಷ್ಟು ದೂರ ಹೋಗೋಕ್ಕಾಗಲ್ಲ. ತಡಿ ಅದಕ್ಕೆ ನನಗೇನೋ ಫೀಲ್ ಆಯಿತು. ಮುಂದ್ಗಡೆ ನೋಡಿದೆ ಎಷ್ಟು ಅಲ್ಲಾಡ್ತಾ ಇದೆ. ಹಾಂ ನೋಡಿದೆ. ಇವಾಗ ನಾವು ನಿಯೋ ಮೈಸೂರು ಕೆಫೆಯಲ್ಲಿ ತಿಂಡಿ ತಿಂದ್ವಿ. ತುಂಬ ಲೇಟಾಗಿದೆ. ಯಾಕೆ ಲೇಟಾಗಿದೆ ಅಂದರೆ ನನ್ನ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಟೈಮ್ ಇವಾಗ 10:53 ಆಗಿದೆ. ಮುಂದ್ಗಡೆ ಹ್ಯಾಂಡಲು ತುಂಬ ವಬ್ಲಿಂಗ್ ಆಗ್ತಾಯಿದೆ. ಇವಾಗ ಈ ಒಂದು ಸಿಚುವೇಷನಲ್ಲಿ ರೈಡ್ ಮಾಡೋದು ತುಂಬಾ ಕಷ್ಟ. ನಾನು 40 ಕಿಲೋಮೀಟರ್ಸ್ಗಿಂತ ಜಾಸ್ತಿ ಹೋಗಂಗೆ ಇಲ್ಲ. ಅಲ್ಲಿ ಸರ್ವಿಸ್ ಕೇಳಿದೆ ಸುಬ್ರಹ್ಮಣ್ಯದಲ್ಲಿ. ಇಲ್ಲೆಲ್ಲೂ ರಾಯಲ್ ಎನ್ಫೀಲ್ಡ್ನ ಯಾರೂ ಸರ್ವಿಸ್ ಮಾಡಲ್ಲ. ನಾನು ಏನಿದ್ರು ನೆಕ್ಸ್ಟು ನೋಡಿ, ಈ ಥರ ಎಲ್ಲ ಹಂಪ್ಸ್ಗಳು ಬಂದಾಗೆಲ್ಲ ಫುಲ್ಲು ಶೇಕ್ ಆಗ್ಬಿಡುತ್ತೆ. ಈ ಥರ ಗುಂಡಿಗಳು ಬಂದಾಗ ಇಲ್ಲಿ ಕೇಳಿದೆ, ಇಲ್ಲಿ ಯಾರೂ ಸರ್ವಿಸ್ ಮಾಡಲ್ಲ. ಇದ್ರ ಪಾರ್ಟ್ಸ್ ಕೂಡ ಇಲ್ಲಿಲ್ಲ ಸುಬ್ರಹ್ಮಣ್ಯದಲ್ಲಿ. ಸೊ ನಾನು ಬೆಳ್ತಂಗಡಿಗೆ ಹೋಗಬೇಕು. ಬೆಳ್ತಂಗಡಿಗೆ ಹೋಗಬೇಕು ಅಂತ ಅಂದರೆ ನನಗೆ ಇಲ್ಲಿಂದ ಬೆಳ್ತಂಗಡಿಗೆ ಹೋಗೋಕ್ಕೆ 70 ಕಿಲೋಮೀಟ್ರ್ ಇದೆ. ಹಾಂ
ಮಾಡ್ತಾರಾ? ಎನ್ಫೀಲ್ಡ್ ಮಾಡ್ತಾರಾ? ಹೌದಾ, ಥ್ಯಾಂಕ್ ಯು ಸರ್. ಅಣ್ಣ ಎನ್ಫೀಲ್ಡ್ ಚೆಕ್ ಮಾಡ್ತೀರಾ? ಇದು ಹ್ಯಾಂಡ್ಲು ಫುಲ್ ಶೇಕ್ ಆಗ್ತಾ ಇದೆ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿದೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಮುಂದೆ ಇದೆಯಾ? ಥ್ಯಾಂಕ್ ಯು. ತಗೋಕ್ಕಿಂತ ಮುಂಚೆ ಫುಲ್ ಸರ್ವಿಸ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ ನಾನು ಎನ್ಫೀಲ್ಡ್ ಶೋರೂಮಲ್ಲೇ. ಸೊ ಚೆಕ್ ಮಾಡಿಸಿದ್ವಿ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ. ಅವ್ರು ಏನಂದರು ಅಂದರೆ